ಮುಂದೇನು ಮಾಡಿದೆಯೋ ಇದಕ್ಕೆ ಉಪ? ಯಕ್ಷರಕ್ಷೋರಾದಿಗಳು ಪಾಂಡವರ ಪಕ್ಷ ವಹಿಸಿ ಬಂದರು, ನಿರ್ಲಕ್ಷ್ಯದಿಂದ ಕಾದಾಡುವಂತ ವಿಕ್ರಮನಾದ ಅರ್ಕ ಸಂಭವನೇ, ಭಾರತದ ಸಂಭವನೇ, ಸೇನಾಧ್ಯಕ್ಷ ಹೇಳುವ ನುಡಿಯನ್ನು ಲಕ್ಷ್ಯವಿಟ್ಟು ಕೇಳಬೇಕರೆ. ಪಕ್ಷಿವಾಹನನ ಸಹೋದರಿಯ ಮಗ ಅಭಿಮನ್ಯುವೆಂಬ ದಕ್ಷನು ಬಂದು ಇಂದಿನ ಅವಧಿ ನಮ್ಮ ಬಲವೆಂಬ ಸಮೂಹಕ್ಕೆ ಗಿಡುಗ ನೆರಗಿದಂತೆ ಕುರುಪಡೆಯನ್ನು ಒಡೆದು ಕೆಡಹಿದನು. ಸೆಳುರತಿ ರಾಜಿಗಳನ್ನು ಹಿಡಿದು ಗಡಗಡನೆ ಅಲ್ಲಾಡಿಸಿದನು. ಘೋರ ದೈತ್ಯನಾದ ಘೋರವಾದ ಸಿಂಹ ಧ್ವನಿಯ ಮಾಡುತ್ತ ನಮ್ಮ ಬಲದೊಳಗೆ ಊರು ನುಂಗುವ ಮಾರಿಯಂತೆ ಹೊಕ್ಕಿರುವನು. ಋಣಶೇಷವನ್ನು ಶತ್ರುಶೇಷವನ್ನು ಬಲಿಯ ಬಿಟ್ಟರೆ ಅದು ನಮಗೆ ಸುಲಭವಲ್ಲ. ಕರ್ಕಶಮಾದ ಬಾಣಗಳು ಎಷ್ಟು ಪ್ರಯೋಗಿಸಿದರೂ ಗಕ್ಕನೆ ಇಕ್ಕಡಿಯ ಮಾಡಿ ಒಕ್ಕಲಿಕ್ಕಿರುವನು. ಇದು ಎಂಥ ಮಕ್ಕಮಾರಿಯೋ! ಶೌರ್ಯೋದ್ಗಂಭೀರನ ಮುಂಭಾಗದಲ್ಲಿ ನಿಂತು ಯುದ್ಧ ಮಾಡಬೇಕಾದರೆ ಸಾಕ್ಷಾತ್ ರಂಭಾಪತಿ ದೇವತಾ ಕದಂಬಕ್ಕೂ ಸಹ ಸಾಧ್ಯವಿಲ್ಲ. ಆದ ಕಾರಣ ನೀನು ಅಭಿಮನ್ಯುವಿನ ಕರದ ಧನವನ್ನು ಖಂಡಿಸು, ಆಗ ಯುದ್ಧಾರಂಭ ಮಾಡಬಹುದು. ಶೀಘ್ರವಾಗಿ ಈ ಕಾರ್ಯವನ್ನು ನೆರವೇರಿಸು, ಮರೆಯಬಾರದು. ಅಶ್ವತ್ಥಾಮ ಶಲ್ಯ ಕೃಪಾದಿಗಳನ್ನು ಕೂಡಿಕೊಂಡು ನಾನು ಅಭಿಮನ್ಯುವಿನ ಮುಂಭಾಗಕ್ಕೆ ಹೋಗುವನು. ಶೀಘ್ರದಿಂದ ಈ ಅಭಿಮನ್ಯುವಿನ ಹಿಂಭಾಗಕ್ಕೆ ಹೋಗು ನೀನು ಕರ್ಣ. ಭುವನವನ್ನ ಬಿಂಕದಿಂದಿರುವ ಸಂಕುಲವನ್ನು ಶಂಕಿಸಿದ ಮುಕ್ಕೊಂಡು ಬಹುಕನ ಅಂಕಿತ ಮೀರಿದ ಶರಾಂಕುಲವನ್ನು ಸುರಿಸಿ ಡಕ್ಕಣಕ್ಕಧಿಕಾರಿ ಆದ ಕಾಲ ಕಿಂಕರನಕರ ಪಂಕಜಕ್ಕೆ ಸ್ವಾಧೀನಪಡಿಸುವ ರಣ ಭಯಂಕರನಾದ ವಿಕ್ರಮಾಂಕಿತನಿಗೆ ಇಂಥ ಕರ್ಣ ಶಂಕರನಿಗೆ ಕಿಂಕರನಾಗಿ ಪಾಶುಪತಾತ್ರ ಹೋಂ ಪಡೆದ ಪಾರ್ಥಗೆ ಸಮಂಕಿತ ವೀರ ಕಂಕಣವನ್ನು ಧರಿಸಿರುವ ರೌಂದ್ರಾಂಕಿತಗೆ ಕಕ್ಕುಲದ ಮಾತು ಪೇಳುವುದಕ್ಕೆ ನೀನೇನು ಮಕ್ಕಳಿಲ್ಲದವನೇ? ಆಚಾರ್ಯರೇ, ಕರ್ಣ ಚೋಣಿಯೋಡನ ಧೀರನೆನಿಸಿದ್ದಡೆ ಮುಂಭಾಗದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡಬಹುದು. ಇಂಥ ಗಣ್ಯಘಾತಕ ಕೃತ್ಯವನ್ನು ಮಾಡಿದರೆ ಎತ್ತ ತಂದ ತಾಗಲೆನ್ನಡಕ್ಕೆ ಕಲ್ಲು ಹೊಡೆದುಕೊಂಡಾರು. ದ್ರೋಣ ಹಸುಗೂಸನ್ನು ಮೋಸಗೊಳಿಸಬೇಕೆಂದು ಆತಟ್ಟು ಹುಟ್ಟಿದ್ದು ಅವನಿಗೆ ಇಂತಹ ದುರ್ಗುಣ. ಈ ಮಾತು ಮಾತ್ರ ಬಹು ಸಾಧಾರಣ. ಎಲ್ಲ ಕರ್ಣ ಅಭಿಮನ್ಯುವನ್ನು ಸಾಮಾನ್ಯದವನೆಂದು ತಿಳಿದುಕೊಂಡಿರುವೆಯಾ? ಅವನು ಎಂಥವನಾದರೇನು? ಕುರುವಲ್ಲವನ ಸೈನ್ಯವೆಲ್ಲ ದಿಕ್ಕಲಾಯನ ಮಾಡಿ ಮಿಕ್ಕಿ ಮೀರಿ ನಿಂತಿರುವನು. ಚಿಕ್ಕವನಿಗೆ ತಕ್ಕ ಉಪಾಯವನ್ನು ಮಾಡದಿದ್ದರೆ ನಮ್ಮ ರಾಜನು ನಮ್ಮ ಹೆಣಕ್ಕೆ ಬಡಿದುಕೊಂಡಾನು. ಅಯ್ಯೋ, ಸಂಗ್ರಾಮದಲ್ಲಿ ಅವನ ಮುಂಭಾಗದಲ್ಲಿ ನಿಂತು ಗೆಲ್ಲುವುದು ಹರಿಹರಿಗೂ ಸಾಧ್ಯವಿಲ್ಲ. ನಾನೇ ಪರಾಕ್ರಮಿ ಎಂದು ನಿನ್ನ ಪೌರುಷವನ್ನು ಕೊಚ್ಚಿಕೊಂಡರೆ ಅಭಿಮನ್ಯುವಿನ ಮುಂಭಾಗದಲ್ಲಿ ನಿಂತು ನೀನು ಗೆಲ್ಲುವುದಿಲ್ಲ. ಗುರುಗಳೇ, ಹಿಂದಕ್ಕೆ ಜಗದೇಕ ವೀರನಾದ ಶ್ರೀರಾಮನ ವಾನರನೆಂಬ ವಾಲಿಯನ್ನು ಮರದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲಿಲ್ಲವೇ? ಇದೇ ಪಾಂಡವರು ನಿನ್ನಿನ ಕಾಳಗದ ಕಲಿ ಭೀಷ್ಮನೆದುರಿಗೆ ಶಿಖಂಡಿಯನ್ನು ತಂದು ನಿಲ್ಲಿಸಿ ಪಾರ್ಥನು ಬಾಣ ಪ್ರಯೋಗ ಮಾಡಿ ಜಯಪಾರದ ಕೈಗೊಳ್ಳಲಿಲ್ಲ. ರಾಜ ಕಾರ್ಯಕ್ಕಾಗಿ ಮಾಡಿದ ಉಪಕಾರವು ರಾಜನಿಗಲ್ಲದೆ ನನಗೇಗೆ ಆಗುವುದು? ರಾಜಾನಾಂ ಪ್ರತ್ಯಕ್ಷ ದೇವತಾ ಎಂಬಂತ ನೀನೇನು ರಾಜನೀತಿ ಧರ್ಮವನ್ನು ಅರಿಯದವನೇ ಹೇಗೆ ರವಿನಂದನ? ಅಭಿಮನ್ಯುವಿನ ಹಿಂಭಾಗಕ್ಕೆ ಹೋಗಿ ಈ ಕ್ಷಣ. ಹೇ ದ್ರೋಣ, ನನಗೆ ಮಾತ್ರ ಸರಿ ಹೋಗದೋ ನಿನ್ನಯ ದುರ್ಗುಣ. ಮಂಡಲವನ್ನು ದಿಂಡುಗೆಡುವ ಉದ್ದಂಡ ಮಾರ್ಥಾಂಡ ನಂದನನೋ ಇಂಥ ಚಂಡ ಕೆಲಸವನ್ನು ಮಾಡುವನೇ? ಮಂಡಲೇಶನಾದ ಕುರುಮಂಡಲೇಶನು ಎನ್ನ ಮೇಲೆ ಬೇಸರಗೊಂಡು ನನಗೆ ಕೊಟ್ಟ ಅರ್ಧ ರಾಜ್ಯವನ್ನು ಖಂಡಿತವಾಗಿ ಬಿಡಬಹುದೆಂದು ದಂಡಿಸ ಕಾಲಕ್ಕೂ ಎನ್ನ ಪ್ರಜನತರ ಕೀರ್ತಿ ಏನು ಕುಂದಿಲ್ಲ. ಅವೋ ಆಚಾರ್ಯರೇ, ಎನ್ನಂತ ಗಂಡು ಗಲಿ ಕುಳಿತು ಅಭಿಮಾನವೆಂಬ ಉಂಡಾಡುವ ಮಗುವನ್ನು ಹಿಂಭಾಗದಲ್ಲಿ ನಿಂತು ಧನವನ್ನು ಖಂಡಿಸಿ ಮಂಡೆ ಬಾಗಿ ಬಾಳುವುದಕ್ಕಿಂತ ಭೂಮಂಡಲದಲ್ಲಿ ಒಂದು ದೊಡ್ಡದಾದ ಗುಂಡನ್ನಾಯ್ತು ಪ್ರಾಣ ಬಿಡುವುದು ಲೇಸಲ್ಲವೇನೋ? ಛೀ ಛೀ, ದುರಾಭಿಪ್ರಾಯನದ ದ್ರೋಣ, ನಿನ್ನಲ್ಲಿ ಸ್ವಲ್ಪವಾದರೂ ಇಲ್ಲವೋ ಸುಗುಣ?
ಅಂಬುಜಾಪ್ತನಾದ ಸೂರ್ಯ ಸಂಭವನೇ, ಭಾರತದ ಸಂಭವನೇ, ಕುಂಬಿನೀಸನಾದ ಕೌರವನ ಕಾರ್ಯಕ್ಕೋಸ್ಕರ ಎನ್ನ ನುಡಿಯನ್ನು ನಂಬು ಬೇಗನೆ. ಅದೇನು ಚೆನ್ನಾಗಿ ಹೇಳು ಗುರುಗಳೇ. ಜಂಬಾರಿಯ ಪೌತ್ರನೆಂಬರಣ ಗಂಭೀರನ ಮುಂಭಾಗಕ್ಕೆ ನಾಂಪೋಗಿ ನಿಲ್ಲುವೆನೋ, ಕೋದಂಡ ವಿದ್ಯೆಯ ನಿಪುಣಾಗ್ರ ಗಣ್ಯರಾದ ಕೃಪಾಚಾರ್ಯರನ್ನು ಬಲಭಾಗದಲ್ಲಿ ನಿಲ್ಲಿಸುವೆನೋ, ದೃಢಮತಿಯುತನಾದ ಶಲ್ಯ ಭೂಪಾಲನನ್ನು ಎಡಭಾಗಕ್ಕೆ ನಿಲ್ಲಿಸುವೆನೋ, ಅಪರಿಮಿತ ಸಾಹಸಿಯಾದ ಅಭಿಮನ್ಯು ಎಂಬ ರಿಪುವಿಗೆ ನೀನು ರೂಪ ತೋರದೆ ಹಿಮ್ಮುಖದಲ್ಲಿ ನಿಂತು ಅವನ ಚಾಪಮಂ ಖಂಡಿಸಿದರೆ ಕುರುಭೂಪನ ಉಳಿಯುವನು ರವಿನಂದನ. ಕಡಿಯಕ್ಷಣ ಶಿವ ಶಿವ, ಇದೇನು ದುರ್ಭವ. ಅಂತ ಕರುಣ ಶೂನ್ಯನಾದ ದ್ರೋಣನು ಎನಗೆ ಮಾತ್ರ ಎಂತ ಕಾರ್ಯಕ್ಕೆ ಗುರಿ ಮಾಡಿದನು. ತ್ರಾಣವಿದ್ದರು ಸಮ್ಮುಖದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡುವೆನೆಂದು ಈ ದ್ರೋಣನಿಗೆ ಹಣೆ ಹಣೆ ಹೊಡೆದುಕೊಂಡು ಹೇಳಿದನು. ಸೇನಾಧ್ಯಕ್ಷನಾದ ದ್ರೋಣನು ಕೇಳಿದನು, ಹಿರಲಿ ಹಿರಲಿ, ಎಷ್ಟು ಯೋಚನೆ ಫಲವೇನೋ, ಅಭಿಮಾನ್ಯವಿನ ಹಿಂಭಾಗಕ್ಕೆ ಪ್ರಚಂಡ ರಣದೋದ್ದಂಡನ ಕರ ಪುಂಡಲೀಕ ದೊರಗಿರುವ ಚಂಡತರ ಮಾದಸರಾಹುದಿಯಿಂದ ಕುರುಮಂಡಲ ಶನ ಬಲದಿಂಡಿಗೆಡೆ ಇದರ ಮಂಡಲದ ವಿಸ್ತಾರವನ್ನು ನೋಡಿದೆಯಾ? ಎತ್ತ ನೋಡಿದ ರಕ್ತದ ಮಡವಿನ ತೇಲಾಡುವ ದಿಂಬಗಳು, ಕುಡಿನಾಡುವ ರುಂಡಗಳು, ಕರಚರಣಂಗಳು ಹರಿದು ಬಿದ್ದವು ಹಿಂಡು ಭೂತಂಗಳು, ದುಂಡಿಯಾಗಿ ಮಾಡುವವು ಶುಭ ಶೋಭನಂಗಳು. ಎಲ್ಲ ಸಾರಥಿ ಗೋಮದೇ, ಬಿಂಕದಿಂದಿರುವ ಕುರುಪನ ಅಹಂಕಾರವ ಮುರಿದ ಅದ್ವಿತೀಯ ಧೀರನೆಂಬ ನಾಮವನ್ನು ಜಗತ್ತಿನಲ್ಲಿ ಶಾಶ್ವತವಾಗಿ ಸ್ಥಾಪಿಸದಿರ್ತದೆ. ನಾನು ಪಾರ್ಥ ಸಂಭವನೇ ಅಲ್ಲ. ಓಹೋ ಎಲ್ಲ ಸಾರಥಿ ಗೋಮದೇ, ಅದು ಅರ್ಥ ನೋಡು. ನೋಡಿದನ ದೇವ, ಅತಿರಥರು ಮೈದುರಿ ದ್ರೋಣರು ಪಂಚಾಂಗ ಶ್ರವಣ ಮಾಡಲಿಕ್ಕೆ ಮತ್ತೆ ಬಂದಂತಾಯ್ತಲ್ಲ. ಇತ್ತ ಬರಲಿ, ಅವರಿಗೆ ಹತ್ತಿದ ಪಿಶಾಚಿಯ ಬಿಡಿಸಿ ಕಳುಹಿಸಿ ಕೊಡುವೆನು ಸಾರಥಿ. ನೋಡಿ ಪಾಲಕನೆಂದು ಬಣ್ಣಿಸಿದ್ದಕ್ಕೆ ಕೌರವನ ಸೈನ್ಯವೆಲ್ಲ ಹಾಳು ಮಾಡುವುದಕ್ಕೆ ಕುಳಿತಿರುವೆಯಲ್ಲೋ ಪಾರ್ಥ ಸಂಭವನೇ. ನನ್ನ ಪರಾಕ್ರಮವನ್ನು ನೀನೇ ನೋಡಿದೆಯಲ್ಲ ಆಚಾರ್ಯ. ನಿನಗಿನ್ನು ಕಾಲ ಒದಗಿತು, ಪಡೆದ ಮಾತಾಪಿತರನ್ನು ಮನದಲ್ಲಿ ಸ್ಮರಿಸಿಕೋ. ನಾನು ಒಡಲ ಸ್ಮರಿಸಿಕುವನು ಅನ್ಬೋನಲ್ಲ ಅಂತ ಗೊತ್ತಲ್ಲ ನಿನಗೆ. ನಿನ್ನ ಬಿಂಕವನ್ನು ಮುರಿಯುವ ಜೇಂಕರಿ ಬಸರ ಸಂಕಲವು ಬೋಂಕನೆ ಬರುವ ರಭಸಕ್ಕೆ ಅಜಾಂಡ ಕಟಕೋ ಬಿರ್ರೆರೆ ಬಿರಿಯುವುದು, ನಿನ್ನ ಹೃದಯದೊಳಿರಿಪ್ಪರು ದಿರವಂ ತೋರುವುದು ಬಾಲ, ಬಂದೊದಗಿತೋ ನಿನಗೆ ಕೇಡುಗಾಲ. ಓಹೋ ದ್ರೋಣ, ಮತ್ತೊಮ್ಮೆ ಭೋಜನ ಮಾಡಿ ಬಂದಿರುವೆ ಏನೋ ಈ ಕ್ಷಣ. ಬೆರಳುಗಳಿಂದೆಣಿಸುವ ಗಣಿತ ಶಾಸ್ತ್ರವನ್ನು ತಂದಿರ, ಇಲ್ಲವೇ ಎನ್ನೊಡನೆ ಧುರವನ್ನು ಮಾಡುವ ಅಪೇಕ್ಷೆ ಇದ್ದರೆ ತಾರಾಬಲಿಯನ್ನು ನೋಡಿಕೊಂಡು ಬಂದಿರುವಿರ. ಮುದಿನರಿಯು ಒದರಿದರೆ ಆಕಾಶವು ಬೆದರುವುದೇ, ಕೊದ್ದು ನಿಂತದ್ದು ಎದ್ದು ಬರುವ ಎಬ್ಬುಳಿ ಏನಾದರೂ ನಿಬ್ಬರಗಾಗಿ ನಿಲ್ಲುವುದೇ? ಆಚಾರ್ಯರೇ, ಯುದ್ಧವನ್ನು ಮಾಡುವ ಬದ್ಧನು ನಿನ್ನ ಒಣಗದ್ದಲಕ್ಕೆ ಮಾತ್ರ ಬೆದರಬಲ್ಲನೇನೋ. ಎನ್ನ ಪಡೆದ ಮಾತಾಪಿತರನ್ನು ಕಡಲು ಸ್ಮರಿಸಿಕೋ ಎಂದ ಕಡಿಗಲಿಯ ಮುಂದೆ ಇಂಥ ಬಡಿವಾರದ ನುಡಿಗಳನ್ನು ನುಡಿದರೆ ನಿಮಗೆ ಬಂದ ಪ್ರಯೋಜನವೇನು? ಆಚಾರ್ಯರೇ, ವ್ಯಾಘ್ರನಂತೆ ಒಗ್ಗಟ್ಟಿಸಿಕೋ ಪಾಠದಿಂದ ಕುರುಬಲವನ್ನು ತೆಗಿಸುವಂತೆ ಮಾಡಿದನು. ಕಾರ್ಕತ್ತರದ ಕೋಲ್ಮಿಂಚಿನಂತೆ ತಗ್ದಗೆಲ್ಲೆಂದು ಹೊಳೆವ ಯಜ್ಞವಾದ ಬಾಣದ ನಿನ್ನ ಪಂಚಾಂಗವನ್ನೆಲ್ಲ ಲುಕ್ಕು ಲುಕ್ಕು ಮಾಡಿ ಪಾರ್ಥ ಸಂಭವನೆ ಅಲ್ಲ ದ್ರೋಣ. ಪಾಸುಪ ಶಾಸ್ತ್ರವಂ ಬಿಡಿದು ಪಲ್ಗುಣನ ಸಂಭವನೆಂದೆನಿಸಿ ಸಾರ್ಥಕವೇನು ದ್ರೋಣ. ದಗ್ದಗೆಲ್ಲಂತೆ ತಲ್ಲೂರು ಸುತ್ತ ಬರುವ ನೋಡನ್ನ ಹಾಗಾದರೆ ಜಾಗೃತಿಯಿಂದ ಇದ್ದಕ್ಕೆಲ್ಲ ಸಾರಥಿ ನೋಡಿದೆಯಾ ಇವನ ರೀತಿ? ಯಾತಕ್ಕೋ ಆಚಾರ್ಯರು ಪೇಚಾಡುತ್ತಾ ಮತ್ತೆ ಹೋದರಲ್ಲ, ಮತ್ಯಾವರಿದ್ದರ ಯುದ್ಧಕ್ಕೆ ಬರ ಹೇಳಲ್ಲ ಸಾರಥಿ.
ಕರದೊಳಗೆ ಸಿಲುಕುವಂತೆ ಮಾಡಿದನು ಈ ಕರ್ಣನೆಂಬ ದುರ್ಮತಿ. ಮೆಲ್ಲನೆ ಜಾರಿ ಬಂದೆನು ಈಚೆಗೆ ಬಹು ಜಾಗೃತಿ. ಸ್ವಲ್ಪ ತಡವಾಗಿದ್ದರೆ ಮಾಡಿಸುತ್ತಿದ್ದನು ಯಮನಾಲಯದ ಗತಿ. ಈ ಮೀನು ಹಿಡಿಯುವ ಮುಂಡೆಯ ಗಂಡನು ಯಾತಕ್ಕೆ ಬಿಟ್ಟನು ತನ್ನ ನೀಚ ವೃತ್ತಿ. ಎಲ್ಲ ಕರ್ಣ, ಸಾಕು ಸಾಕು ಇಂಥ ಸೇನಾಧಿಪತಿ ಪಟ್ಟವು. ಅಭಿಮನ್ಯುವಿನ ಕರದೊಳ ಮೆರೆಯುವ ಧನವಂ ತರಿಯುವೆನೆಂದು ಹೇಳಿ ಮಾಡಬಾರದು ಇಂಥ ಮೋಸದ ರೀತಿ. ಗುರುಗಳಾದ ದ್ರೋಣಾಚಾರ್ಯರೇ, ಎನ್ನ ಹಾಲಸ್ಯವೆಂಬ ಅಪರಾಧವನ್ನು ಮನ್ನಿಸಿರಿ. ಮತ್ತೊಮ್ಮೆ ಅಭಿಮನ್ಯುವಿನ ಮುಂಭಾಗದೊಳಿಂತು ಯುದ್ಧವನ್ನು ಮಾಡಿರಿ. ಅವನ ಧನಸನ್ನು ಧರಣಿ ತಲಕ್ಕೆ ಕೆಡವೆನು. ಎನ್ನ ಸಾಹಸವನ್ನು ನೋಡಿರಿ ಬೇಗನೆ. ನಿನ್ನ ಸಾಹಸ ನೆಟ್ಟಗಿದೆ. ಅಭಿಮನ್ಯುವಿನ ಕರದೊಳಗೆ ಮತ್ತೊಮ್ಮೆ ಸಿಲುಕಿಸಬೇಕೆಂಬುದು ನಿನ್ನ ಮರ್ಮವಿದ್ದಂತಿದೆ. ದ್ರೋಣರೇ, ನಿಮ್ಮ ಪಾದಾಂಬುಜದ ಆಣೆಯಾಗಿ ಎನ್ನ ನುಡಿಯನ್ನು ನಂಬಿರಿ. ಮತ್ತೊಮ್ಮೆ ಅವನ ಮುಂಭಾಗಕ್ಕೆ ಹೋಗಿರಿ, ಧೈರ್ಯವನ್ನು ಮಾಡಿರಿ. ಅವನ ಕರಧೋಳ್ ಮೆರೆಯುವ ಕೋದಾಂಡವನ್ನು ಖಂಡಿಸಿ ಭೂಮಂಡಲಕ್ಕೆ ಕೆಳದಿದ್ದರೆ ಕರ್ಣನೆಂದು ಕರೆಯಬೇಕು. ಹಾಗಾದರೆ ಮತ್ತೊಮ್ಮೆ ಯುದ್ಧಕ್ಕೆ ಹೋಗುವನು. ಶೀಘ್ರವಾಗಿ ಅವನ ಕರದಲ್ಲಿರುವ ಧನವನ್ನು ಪಡೆಯಬೇಕು ನೀನು. ಗುರುಗಳೇ, ನಿಮ್ಮೆಷ್ಟಂತಾಗಲಿ. ಹಳಿ ಬೆಳೆರೆ ಎಲ್ಲ ಈ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲು. ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲ. ಆಹಾ, ಇದು ಏನು ಆಶ್ಚರ್ಯ! ಕುಲ್ಲ ಕುರು ಮಂದ ಮೇಷನ ದಂಡಿನರ ಗಂಡುಗಳು ಯಾರೋ ಎನ್ನ ಕರದಲ್ಲಿದ್ದ ಧನಸ್ಸು ಚಟ್ಟನೆ ಕಡಿದರಲ್ಲ. ಅಧಾರಾಗಿರುವರು ಎಂದಕ್ಕೆ ತಿರುಗಿ ನೋಡುವೆನು. ಅಧಿರಥನಾದ ಕರ್ಣ, ಇದು ಏನು ನಿನ್ನಯ ಭೀಕರದ ವರ್ಣ? ಅವಸರ ಸಂಧಾನವಿದು. ಜಗದೊಳಗೆ ಬಲ್ಲಿದ ಬಿಲ್ಲಾಳನು ನೀನು ಹೌದು. ಫಲ 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 ಕರ್ಣ, ಈ ತ್ರಿಲೋಕದೊಳಗಿಂತ ವಿವೇಕವನ್ನು ಅಧಾರು ಬಲ್ಲರು. ಈ ಬಿಲ್ಲಾಳುತನ ನಿನಗೆ ಸಲ್ಲದು. ನಿನ್ನ ಮೋಸ ಕೃತ್ಯ ಸಾಹಸಕ್ಕೆ ಸುರಾಸುರಾದಿಗಳು ಸ್ವೈ ಫಲ 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 ಎಂದು ಮೆಚ್ಚುರರು. ಇಂಥ ಧನುರ್ವಿದ್ಯೆಯನ್ನು ಅಧಾವ ಗುರುವಿನಲ್ಲಿ ಗುರಿಯಿಟ್ಟು ಸಾಧನೆ ಮಾಡಿದೆಯೋ? ವಂಚಿಸಿ ಮೀನು ಹಿಡಿಯುವ ವೃತ್ತಿಯನ್ನು ಮಾತ್ರ ಎನ್ನ ಮುಖದಲ್ಲಿ ನಿಂತು ವ್ಯಕ್ತಪಡಿಸಿದೆ. ರಾಧಾತನೆಯನೇ, ಸ್ವಾರ್ಥ ತ್ಯಾಗವಿಲ್ಲದೆ ಬಿಟ್ಟಿ ಕೌರವನ ಧನವನ್ನು ಖರ್ಚು ಮಾಡುವುದರಲ್ಲಿ ನೀನು ಮಾತ್ರ ಮಹಾನಿಪುಣ. ಕಬ್ಬಲಿಗನೇ, ವೀರ ಕ್ಷತ್ರಿಯರ ಧರ್ಮವನ್ನು ಹೇಳುವೆನು. ಮುಖಮಂಡಲವನ್ನೆತ್ತಿ ಕೇಳು. ವೀರ ಕ್ಷತ್ರಿಯ ನಿರಾಯುಧನಾದರೆ ಅವನ ಶಸ್ತ್ರಪಾಣಿಯನ್ನಾಗಿ ಮಾಡಿದ ನಂತರ ಯುದ್ಧವನ್ನು ಪ್ರಾರಂಭಿಸಬೇಕಲ್ಲದೆ, ಜನ್ಮ ಕ್ಷತ್ರಿಯನಾಗದಿದ್ದರೆ ಕರ್ಮ ಕ್ಷತ್ರಿಯನೆಂದು ಈ ತ್ರಿಲೋಕದ ಪ್ರಖ್ಯಾತಿಯನ್ನು ಹೊಂದಬೇಕಲ್ಲವೇ? ಕರ್ಣ, ಚಕ್ರವ್ಯೂಹದಲ್ಲಿ ಮಿಕ್ಕಿದ ವಿಕ್ರಮರನ್ನು ಜಯಿಸುವುದು ಚಕ್ರಧರ. ಚಕ್ರಾಧ್ಯಕ್ಷರಿಗೆ ಅಸದರವೆಂಬ ವಾರ್ತೆಯನ್ನು ಕೇಳಿ ಚಿಕ್ಕವನಾದರೂ ಚಿಂತೆ ಇಲ್ಲ. ಅತಿರಥರಾದ ನಿಮ್ಮ ಪರಾಕ್ರಮವನ್ನು ನೋಡಬೇಕೆಂದೇ ಬಂದಿರುವೆನು. ಆದರೆ ಕರ್ಣ, ನೀನು ಮಾತ್ರ ಶೂರನೆಲ್ಲವೆಂದು ಎನ್ನ ಪಡೆದ ಮಾತೆಯಾದ ಸುಭದ್ರಾ ದೇವಿಗೆ ನಾನು ಮೊದಲೇ ಧೀರನಾದವನು ದಾರುಣಿಯ ಮೇಲೆ ಮುತ್ತಿನಂತೆ 3 ದಿನ ಇದ್ದರೆ ಸಾಕಲ್ಲವೇನೋ?
ನಿನ್ನಂತ ಭೂಭಾರಕ ಕಿರಿಯ ಗುಣದವನು ಈ ಪೃಥ್ವಿಯೊಳ್ 100 ವರ್ಷ ಬಾಳಿದರೆ ಬಂದ ಪ್ರಯೋಜನವೇನು? ಕಾರಣ ನೀತಿ ಇಲ್ಲದ ಕೋತಿಯಂತೆ ಪರರ ಮಾತು ಕೇಳಿ ಎನ್ನ ಹಿಮ್ಮುಖದಲ್ಲಿ ನಿಂತು ಎನ್ನ ಧನಸ್ಸನ್ನು ಖಂಡಿಸಿ ಎಂತ ಮೋಸ ಕೃತ್ಯ ಮಾಡಿದೆಯಲ್ಲೋ ಏ ಸೂತ ಸಂಭವನೆ. ಭೂಮಂಡಲವನ್ನು ಬೆಳಗಿಸುವ ಸೂರ್ಯ ಸಂಜಾತನೆಂದೆನಿಸಿ ಈ ಧಾರಿಣಿಯೊಳು ಎಂಥ ಅಪಕೀರ್ತಿಯನ್ನು ಕೊಟ್ಟೆ ಎಂದನು. ಏ ಸೂತ ಸಂಭವನೆ, ಮಾತು ಮಾತ್ರದಲ್ಲಿ ಕಳೆದು ಹೋಗುವ ತೂತು ಮಡಿಕೆಯಂತಿರುವ ಯಾತಕ್ಕೂ ಬಾರದ ಶರೀರದ ಮೇಲೆ ಪ್ರೀತಿಯನ್ನಿಟ್ಟು ಅನಂತ ಕಾಲವಿರುವ ಕೀರ್ತಿಯನ್ನು ಸುಟ್ಟು ಕ್ಲೇಶನಾಶನಾದ ಈಶನು ಮೆಚ್ಚದಿರುವಂತೆ ಎಲ್ಲ ಹಿಮ್ಮುಖದಲ್ಲಿ ನಿಂತು ಎನ್ನ ಬಲಸನ್ನು ಖಂಡಿಸಿ ಎಂತ ಮೋಸ ಕೃತ್ಯ ಮಾಡಿದೆಯಲ್ಲೋ. ಏ ಘಾತಕನೇ, ಇಂಥ ಮೋಸ ಕೃತ್ಯ ಮಾಡುವುದಕ್ಕಿಂತ ಕಾಸಿಗೆ ಆಸೆ ಪಡುವ ವೇಶ್ಯರಿಗೆ ದಾಸನಾಗಿ ಆಸೆ ಮಾಡುವುದು ಲೇಸಲ್ಲವೇನೋ ಭ್ರಷ್ಟ, ಪರಮ ಪಾಪಿಷ್ಟ. ಸುಡು ಸುಡು ನಿನ್ನ ಜನ್ಮವನ್ನು. ಹೇಳಿ ರಂಡೆ ಬಲನೆ. ಭೂಮಂಡಲದೊಳ ಗಂಡಗಲಿಗಳ ಮುಂದೆ ಮಂಡ ಬಾಯ್ದು ಗೊಂದು ಗುಂಡ ಆಯ್ದು ಪ್ರಾಣ ಬಿಡುವುದು ಲೇಸಲ್ಲವೇನೋ ಭ್ರಷ್ಟ, ಪರಮ ಪಾಪಿಷ್ಟ. ಮೆಲ್ಲನೆ ಹಾಕಿ ಕುಳಿತಲ್ಲೋ ಮೋಸದ ಕಾಣ. ಪ್ರಾಣವಿದ್ದರು ಸಮ್ಮುಖದಲ್ಲಿ ನಿಂತು ಪ್ರಾಣವನ್ನಾದರೂ ಪಡುವನೆಂದು ಈ ದ್ರೋಣನಿಗೆ ಹಣ ಹೊಡೆದುಕೊಂಡು ಹರಿಯದ ತರುಳನ ಹಿಂಭಾಗದಲ್ಲಿ ನಿಂತು ತನುವಂತರಿದರೆ ದುರಧೀರರಾದರೂ ನಚ್ಚರಿಂದ ಪರಿಪರಿಯಿಂದ ಬೆಳಿಕೊಂಡನಲ್ಲೋ. ಮೇಲೆ ಒಂದು ಪೆಟ್ಟನಿಟ್ಟ ಕಾಲಕ್ಕೂ ಎನ್ನುತ್ತಿರುವ ಸಿಟ್ಟು ಮಾತ್ರ ತಗ್ಗದು. ಶ್ರೇಷ್ಠನಾದ ಕೌರವನು ಎನ್ನ ಮೇಲೆ ನಿಟ್ಟೂರಗೊಂಡರೂ ಚಿಂತೆಯಿಲ್ಲ. ಪುಟ್ಟಿ ಪುಟ್ಟಿ ಅನ್ನ ತಿನ್ನುವ ನಿನ್ನ ಹೊಟ್ಟೆಯನ್ನು ನಟ್ಟಗೆ ಸೀಳುವ ಮಾತ್ರ ಶಾಂತಿಯಾಗದು. ಗಣಮತಿಗೆ ಹುಡುಗನ ಕಡೆಯಿಂದ ಎನ್ನಮ್ರಣ ಹೇಳಿ ಎಂದೆನಿಸಿದೆಯಾದೇ ಎಂದವನಿಗೆ ಪ್ರಾಣವನ್ನಾದರೂ ಕೊಡುವ ಪ್ರಾಣಿಕನಿಗೆ ಏನು ಮೋಸ ಮಾಡಿದಿರಿ? ಇನ್ನಾದರೂ ನಿನ್ನ ಮನಸ್ಸು ತಣ್ಣಗಾಗಿದ್ದೇನೆ ತೋರ. ಕ್ಷೋಣಿಯೋ ನನಗೆ ಮಾತ್ರ ಹೋರಿಸಿದೆ ಅಪಕೀರ್ತಿ ಸಂಪೂರ್ಣ. ಎಲ್ಲ ಕರ್ಣ, ನಿನಗೇತಕ್ಕೆ ಇಷ್ಟು ಕೋಪಾತುರವು? ನನ್ನದೇನು ಹೋಗುವುದು ಸಾಮ್ರಾಜ್ಯವು. ವಸುದೀಶನಾದ ಕೌರವನ ಕಾರ್ಯಕ್ಕೋಸ್ಕರ ನಿನ್ನ ಹೇಳಿದವರಲ್ಲದೆ ಎಲ್ಲ ಕಡೆ ತಪ್ಪೇಳಿರುವುದು ರವಿನಂದನ. ದ್ರೋಣ, ಸಾಕು ಸಾಕು, ನಿನ್ನ ನುಡಿಗೆ ಹೊರಗೆ ಮೂಲವಾಯಿತು. ಇಂತಹ ಅಪಖ್ಯಾತಿ ಬಂದೊದಗಿತು ಮೊದಲೇ ನನಗೆ ತಿಳಿಯದೋಗದು. ಏ ಕರ್ಣ, ಮೊದಲೇ ನಿನಗೆ ತಿಳಿಯದಿದ್ದರೆ ಈಗ ನಿನಗೆ ತೊಂದರೆ ಏನಾಯಿತು? ದ್ರೋಣ, ನಿನ್ನಿಂದ ನನಗೆ ಪ್ರಾಣಾಂತದ ರವಿಗುವಪ್ಪನಿಂದ ಮಾತ್ರ ದಂಡೆಯಾಗಿ ಸಂಪಾದನೆ ಆಯಿತು. ಸೂರ್ಯ ಸಂಭವನಾದ ಕರ್ಣನೇ, ನೀನು ಹೇತಕ್ಕೆ ಇಷ್ಟು ಬೇಸರಗೊಂಡು ಮಾತನಾಡುವ ಈ ಕ್ಷಣ? ನಿನ್ನಂತ ಗುರುಮಂಡಲೇಶನ ಮುಂದೆ ಪಾಂಡವರ ಶಿರಚ್ಚೆಂಡಾಡುವೆನೆಂದು ಆಡಿದ ನುಡಿಗೆ ವಚನ ಭ್ರಷ್ಟನಾಗುವ ಹಾಗಿಲ್ಲ. ನಮಗೆ ಹೇತಕ್ಕೆ ಯುದ್ಧದ ಚಿಂತೆ? ಬಳಿ ರೇಯಲೈ ಸಾರಥಿ, ಸೇನಾಧಿಪತಿ ಪಟ್ಟವನ್ನು ಕೌರವನಲ್ಲಿಗೆ ಒಪ್ಪಿಸಿ ಹೋಗೋಣ ನಡಿ ಸಾರಥಿ, ಹೋಗೋಣ ನಡಿ ಸಾರಥಿ. ಸಮಿಷ್ಟದಂತಾಗಲೇ ನಿಲ್ಲಿರಿ. ಕೌರವೇಂದ್ರನಲ್ಲಿಗೆ ಮಾತ್ರ ಹೋಗಬೇಡಿರಿ. ನಿಮ್ಮ ಕಡೆ ತಪ್ಪೇನಿದೆ? ಪಾಪ ಪಾಪ, ಕೌರವೇಂದ್ರನು ಗೆಲ್ಲುವುದಕ್ಕೆ ಸಹಾಯ ಮಾಡಿದಿರಿ ಮತ್ತು ಅಭಿಮಾನ್ಯುವಿನ ನಿರ್ಧಾರಂಭ ಮಾಡಿರಿ. ಬಳಿರೇ ಕೃಪಾಶ್ವತ್ಥಾಮ ಶಲ್ಯಾದಿ ಸುಬುಟ ನಾಯಕರೇ, ತಡವಾಕಿನ್ನು ಬಾಪುರೇ ಕುವರನ ಕರಚಾಪ ಮುರಿಯುವನು ರವಿಸುತ್ತನು, ಅಭಿಮನ್ಯುವನ್ನು ನಿರಾಯುಧನನ್ನಾಗಿ ಮಾಡಿ ನಿಲ್ಲಿಸುವನು. ಇದೇ ಒಳ್ಳೆಯ ಸಮಯ. ನಿಮ್ಮ ನಿಮ್ಮ ಎದೆಗಳನ್ನೇರಿಸಿ ಪಾರ್ಥ ಸಂಭವನ ಕುದುರೆ ರಥಾದಿಗಳನ್ನು ತರಿದು ಭೀಕರನಾದ ನರನಂದನ ನನಗೆ ಸರ್ವರು ಏಕಕಾಲದೊಳ ಶರ ಸಂಕುಲ ಸುರಿದು ಅಭಿಮನ್ಯುವಿನ ಹೃದಯದ ರುದಿರದಾರ ಮಾಡಿರಿ. ನಿಮ್ಮ ನಿಮ್ಮ ಕರ ಚಮತ್ಕಾರವೊಮ್ಮರೇ ಬೇಡಿರಿ. ಹಾಗಾದರೆ ಯುದ್ಧವನ್ನು ಮಾಡಿ ಸ್ವಲ್ಪ ಶಾಂತರಾಗಿರಿ.
ಬಲಿಪಳಿರಿಯ ಎಲ ಈ ಸಾರಥಿ ನೋಡಿದೆಯಾ ಕರ್ಣನು ಮಾಡಿದ ಮೋಸದ ರೀತಿ? ನೋಡಿದನು ದೇವ. ಕರ ಸರೋಜದ ಕಾರ್ಮಿಕವಿಲ್ಲದ ಸುಳಿವು ಕಂಡು ಬಲಶಾಲಿಗಳಂತೆ ಈ ಅತಿರಥರೊಂದು ಗೂಡಿ ಮಿತಿ ಇಲ್ಲದೆ ಶರಗಳಂ ಹೂಡಿ ಬರೇ ಕಣಕ ತುಪ್ಪದೊಳ್ ಜಾಣನಾದ ದ್ರೋಣನೆಂಬುವನು ಎನ್ನ ರಥವನ್ನು ತಡೆದನು. ಅಶ್ವತ್ಥಾಮನಿದ್ದರೆ ಎನ್ನ ಸಾರಥಿಯನ್ನು ಕೆಡಹಿದನು. ಕೃಪನೆಂಬ ಆಚಾರ್ಯನು ಎನ್ನ ತುರಗವನ್ನು ತರಿದನು. ಶಲ್ಯನೆಂಬುವನಿದ್ದರೆ ಎನ್ನ ಸಾರಥಿಯನ್ನು ಕೆಡಹಿದನು. ಹುಡುಕುವುದಕ್ಕೆ ಧನವಿಲ್ಲ, ಮುಂದಡಿ ಇಡುವುದಕ್ಕೆ ಸಾರಥಿಯೇ ಇಲ್ಲ. ಬೀಳ್ದಿರುವಿಕೆ ಮೇಲುಳಿಕೆ ಬರುವರು ಬಲ ಸಮೂಹದ ಈ ಅಚಿರತರಲ್ಲ. ಬಳಿ ಸಾರಥಿ ಏಕಕಾಲದಲ್ಲಿ ಎಲ್ಲ ಚಾಪಾಮುರಿತೆಂದು ಮದಾಂಧರಾಗಿ ತಿಳಿಯಬೇಡಿ. ಅಂತ ಪ್ರಸಿದ್ಧರು ಬಂದರ ಎದಗೊಟ್ಟು ಉದಿತ ಕೋಪಾಕಿಯಿಂದ ಪರಬಲವೆಲ್ಲ ಹಾರಿ ಬೀಳುವಂತ ಸಿಂಹನಾದವನ್ನು ಮಾಡಿದೆ, ಧೈರ್ಯವನ್ನು ಮಾಡಿರಿ. ಎಲ್ಲ ಸಾರಥಿ ಕರ ಕಮಲದ ಒಡೆಯುವ ಖಡ್ಗದಿಂದ ಷಡರತರ ಬಲವನ್ನೆಲ್ಲ ಅವತ್ತು ನಿಲ್ಲಿಸುವೆನು. ಎಲ್ಲ ಸಾರಥಿ ಊಲಿಕೆ ಬರುವ ಬರ ಸಮೂಹಕ್ಕೆ ಕಲ್ಪಾಂತರ ರುದ್ರನೆಂದೆನಿಸದಿದ್ದರೆ ಪಾಕಲಿ ಭಾರತ ಸಂಭವನಾಗಿ ಈ ಇಲೆಯೊಳು ಜನಿಸನಾಥಕ್ಕೆ ಎಲ್ಲ ಸಾರಥಿ ಅಚಿರತರು ಮೈದುರಿಗೆ ಓಡುವುದಕ್ಕೆ ಪ್ರಯತ್ನ ಮಾಡುತ್ತಿರುವರು. ನೋಡಲ ಈ ಸಾರಥಿ ನೋಡೆಲ್ಲ ಸಾಹಸದ ರೀತಿ ಫಲ ಅಭಿಮನ್ಯುವನ್ನು ಗೆಲ್ಲಿದ ಷಡರತರಲ್ಲ ಕಲಿವೀರರಾದಿರಿ. ಹುಡುಗನ ಖಡ್ಗದ ಊತಿಗೆ ಗಡಗಡನೆ ನಡೆಗಿ ಪಡಗಿಂತ ಮುಂದಾಗಿ ಓಡುವಿರಿ. ಒಡೆಯನನ್ನು ಹಿಡಿದು ಕೊಡುವ ಚಟಮಟಿಗಳೇ ಜನ್ಮ ಸುಡಲಿ. ಇಂಥ ರಾಜ್ಯ ಕಾರ್ಯ ದ್ರೋಹಿಗಳನ್ನು ನಾ ಹೇಗೆ ನಂಬಲಿ ಸಾರಥಿ? ನೋಡಿದೀಯಾ ಈ ಷಡರತರ ಪ್ರೀತಿ? ಸೂರ್ಯ ಸಂಭವನಾದ ಕರ್ಣ ಕುರುಪದಿಯ ಕಠಿಣವಾದ ನುಡಿಗಳನ್ನು ಬೇಗನೆ ಏನು ಆಚಾರ್ಯರೇ? ಕಡುಗಲಿಯಾದ ಅಭಿಮನ್ಯುವಿನ ಖಡ್ಗದ ಹತಿಗೆ ತಡೆಯಬಹುದು. ಪೊಡವಿಪರ ನುಡಿ ಎಂಬ ಹಲಗುಗಳಿಗೆ ಮಾತ್ರ ತಡೆಯಲಾಗದು ರಾಜಯ. ಇದೇನು ಅನ್ಯಾಯ? ದ್ರೋಣರೇ, ಹಾಗಾದರೆ ಯುದ್ಧವನ್ನು ಮಾಡಿ ನೀವು ಸ್ವಲ್ಪ ಶಾಂತರಾಗಿರಿ. ಫಲ ಫಲ ಕಲಿಭಾಕ್ತರ ತಲೆಯ ಕಬ್ಬಲಿಗನಾದ ಕರ್ಣ ಖಡ್ಗಧಾರೆಯಿಂದ ನಮ್ಮ ಬಲವೆಲ್ಲವನ್ನು ನುಡಿಸಿದೆಯಾ? ಸಹಜವಾಗಿ ನುಡಿಸಿದನಲ್ಲ ಈ ಕಬ್ಬಲಿಗನ. ದಂಡವೆಂಬ ಸರಗ್ನಿಗೆ ವಿಸಿಗೆಗಳನ್ನು ಅಳವಡಿಸಿ ನಿನ್ನ ಖಡ್ಗವನ್ನು ಭೂಮಿಯ ಕೆಡಬೇಡ. ತಪ್ಪಡಿ ಬರ್ಬೇಡ್ರಿ, ಹಂಗ ನಿಂತ್ಕೊಳ್ರಿ. ತಪ್ಪಡಿ ಬರ್ಬೇಡ್ರಿ. ಕ್ಷೇತ್ರ ಸಂಭವ ಕಳಚಿ ಬಿದ್ದಿರುವುದು ನಿನ್ನ ಖಡ್ಗವ. ಎಲ್ಲಾ ಕಬ್ಬಲಿಗನಾದ ಕರ್ಣ ಕರವು ಬೋಧಾಕ್ಷಣಕ್ಕೆ ಎನ್ನ ಗುರುತರ ಭೀಕರಮೇನಾದರೂ ಕಡಿಮೆಯಾಗಬಹುದು. ನಿನ್ನಂತೆ ಹಿಂಭಾಗದಲ್ಲಿ ನಿಂತು ಧನಮಂ ಖಂಡಿಸುವ ಜೀವಗಳ್ಳನೆಂದು ತಿಳಿದುಕೊಂಡಿರುವೆಯ ಎಲ್ಲಾ ರಾಧಾಥರೇನೇ ಎನ್ನಯ ಗದಾರ್ದಂಡಮಂ ತಿರುಗಿಸಿ 500 ಎಚ್ಚರಿಕೆಯಿಂದಕ್ಕೆ ಕುರುಬಲವನ್ನು ಚಡೆದಿರುವೆನು. ಸಾರಥಿ ಎನ್ನಯ ಗದಾರ್ದಂಡದ ದೆಬ್ಬೆಯ ಅಬ್ಬರಕ್ಕೆ ಕಬ್ಬಲಿಗನಾದ ಕರ್ಣನು 500 ಎಚ್ಚರಿಕೆಯಿಂದಕ್ಕೆ ಸರದನೆ ಬೆರಗಾಗಿ ನಿಂತಿರುವೆನು. ಅಶ್ವತ್ಥಾಮನ ಸಾರಥಿಯನ್ನು ಕೃಪನ ರಥದ ತುರಗಳನ್ನು ದ್ರೋಣನೇರಿದ ರಥವನ್ನು ಪಡ ಎಂದು ಪುಡಿ ಮಾಡಿದನು. ಕೌರವನೇರಿದ ಕರೆಯನ್ನು ಸರ್ವನೇ ಸಿಳಿದನು. ದುಶ್ಯಾಸನದ ಮುಖವನ್ನು ಎಲ್ಲ ಚರಣ ಸಾರಥಿ ನೋಡೆನ್ನ ಭುಜ ಬಲದ ರೀತಿ ನೋಡಿದನು ದೇವ. ಎಲ್ಲ ರಾಜಯ ನೋಡಿದಯ ಅಭಿಮನ್ಯುವಿನ ಭುಜಬಲದ ಗಳಿಕೆಯ. ಈ ಹಾಳರೊಂದೇ ಮಗನು ಕೋಪಾವೇಶದಿಂದ ಬಗರೇರಿದ ರೋಮಗಳು, ಕೋಪದಿಂದ ಕುದಿದ ಹೃದಯದ ಬಿಡಿಗಣ್ಣು ಕೆಂಪೇರಿ ಕುಣಿಯುವ ಮೀಸೆಗಳು. ಗದೆಯಿಂದ ನಮ್ಮ ಬಲವೆಲ್ಲ ಹೊಲಬೇಡಿದನು, ಇದಕ್ಕೆ ಗತಿಯೇನು ಕರ್ಣ? ನೋಡಿದಯ ಪಾರ್ಥನ
ಸುತನ ಭೀಕರದ ವರ್ಣ. ಹಾಗಾದರೆ ಸ್ವಲ್ಪ ತಾಯಿರುತ್ತವನ್ನು ಮಾಡಿದರು. ನಿನ್ನ ಗರ್ವವನ್ನು ಈ ಕ್ಷಣ ಅದು ಎಂದಿಗೂ ಸಾಧ್ಯವಾಗದಲ್ಲ. ಈ ಕಪ್ಪಲಿಗನೇ ಹತುಲಿತ ಪರಾಕ್ರಮಿಗಳಾದ ಅತಿರಥರನ್ನು ಗತಿಗೆಡಿಸಿದಿ. ಪ್ರಾಣಿಕರಾದ ದ್ರೋಣಾದಿ ನಾಯಕರ ಪ್ರಾಣವನ್ನು ಶಿರತವನ್ನು ಪುಡಿ ಪುಡಿ ಮಾಡಿದಿ. ನಿನ್ನ ಕಥಾರ್ಧಾಂಡ ಕರಕಮಲ ಸಹಿತ ದೊರೆಯೋಳು ಉಳುವಂತ ದಗ್ಧಗ ಎಂದು ದಳ್ಳೂರಿಸಿ ಸುತ್ತ ಬರುವ 65 ಜನಗಳನ್ನು ಊಡಿ ಬಳೆದೇನು. ನಿನ್ನ ಕರದ್ವಯಗಳು ಥಟ್ಟನೆ ಭೂತಳದ ಮೇಲೆ ಬಿದ್ದವು. ಇನ್ನು ಅತ್ಯದ್ಭುತವಾದ ನಿನ್ನ ಶಕ್ತಿ ನಿಂತಿತು ಪಾರ್ಥ ಸಂಭವ. ನಿನ್ನ ಕಥನ ಮುಗಿಯಿತೋ ಈ ಕ್ಷಣವ. ಬಳಿ ಸಂಭವ. ಇಂಥ ರಣಹೇಡಿಯ ಮಾತುಗಳನ್ನಾಡುವರೇನು ಈ ಕ್ಷಣವ. ಎನ್ನ ಕರವು ಪೋದಾಕ್ಷಣಕ್ಕೆ ಎನ್ನ ಉರುತರ ಭೀಕರಮೇನಾದರೂ ಕಡಿಮೆಯಾಗಬಹುದೇನೋ. ನನ್ನಂತೆ ಹಿಂಭಾಗದಲ್ಲಿ ನಿಂತು ಧನಮಂ ಖಂಡಿಸುವ ಜೀವಗಳನ್ನೆಂದು ತಿಳಿದುಕೊಂಡಿರುವೆಯ ರಾಧಾತನೆಯನೇ. ಎನ್ನ ಚರಣ ತಲದಿಂದ ರಥದಚ್ಚುಗಳನ್ನೊದ್ದು ಅರಿಕರಾಗ್ರದವರ ಮೆರೆಯುವ ಚಕ್ರದಂತೆ ತಿರುಗಿಸಿ ಅಭೋ ಎಂದು ವೀರ ಬೊಬ್ಬೆಯನ್ನಿಟ್ಟು ಅತ್ಯದ್ಭುತ ಯುದ್ಧ ಮಂಡಲದ ಕುರುಬಲ ಸೈನ್ಯವಲ್ಲ ಎಪ್ಪಲಾಯನ ಮಾಡಿದನೋ ಸೂತ ಸಂಭವ. ಬಲ ಬಲ ಗಾಂಡಿವಿ ಸಂಭವ. ಈ ಭೂಮಂಡಲದ ಕೀರ್ತಾಂಗನೆಂದ ಗಂಧನೆಂಬ ಬಿರುದು ನಿನಗೆ ಸಲ್ಲುವುದು. ನಿನ್ನ ಭುಜ ಬಲಹೋರ್ದಂಡಕ್ಕೆ ಸಮದಂಡಿಯರಾರು ಅತಿರಥರೆಂಬ ಬಂಡರಿಗೆ ಗಂಡ ನೀನು ಹೌದು. ನಿನ್ನ ತಣು ತ್ರಾಣಂ ನೋಡಿ ಭೋಜನ ಚಾಣನಾದ ದ್ರೋಣನೆಂಬವನು ಜಾರುವವನು. ಕೃಪಾ ಶಲ್ಯ ಕರ್ಣ ಅಶ್ವತ್ಥಾಮಗಳಿದ್ದರೆ ನಿನ್ನ ಭೀಕರ ಕೃತ್ಯಕ್ಕೆ ಮುಖ ತಿರುವಿ ಭಯಕಂಪಿತರಾದರೇನೋ. ನಿನ್ನ ಕರಗಂಜದ ಮೆರೆಯುವ ರಥ ಚಕ್ರದ ದಕ್ಕಡಿಗೆ ಅತಿರಥರೆಂಬ ಕುರಿಕೆಗಳು ದಿಕ್ಕ ಪಾಲನವಾದರು. ನಿನ್ನ ವಿಕ್ರಮಾತಿಶಕ್ಕೆ ಸುರಾಸುರರು ಕಡಿಚಾಂಗ್ ಬಳಿರೆ ಎಂದು ಗಗನ ಮಂಡಲದ ಕೊಂಡಾಡುವರು. ಎಲೆ ಪಾರ್ಥ ಸಂಭವ, ಬಿಡು ಬಿಡು ನಿನ್ನ ಭೀಕರವ. ಎಲ್ಲ ಸಾರಥಿ ನೋಡಿದೆಯಾ ಕುರುಬಲದ ವೀರಾದಿ ವೀರರು ಮಾಡಿದ ಮೋಸದ ರೀತಿ? ನೋಡಿದನು ದೇವ. ನೋಡಿದ ರಕ್ತ ಶತ್ರುಗಳ ಬಾಣಗಳು ಮುತ್ತಿ ಶರೀರದೊಳಗೆ ಒತ್ತಿ ನಾಟಿದವು. ಕತ್ತರಿಸುವುದಕ್ಕೆ ಕರಗಳಿಲ್ಲದ ಕಾರಣ ಸತ್ವವು ಇಳಿದ. ಪೃಥ್ವಿಯ ಮೇಲೆ ನಿಲ್ಲುವುದಕ್ಕೆ ತತ್ತರ ಪಡುತ್ತಿರುವುದು ಈ ಶರೀರವು. ಅಯ್ಯೋ, ಶಸ್ತ್ರಗಳನ್ನು ಪಿಡಿಯುವುದಕ್ಕೆ ಅಸ್ತ ಹೊಂದಿರ್ತದೆ. ಅಸ್ತಿನಾವತಾರ ಸರಬಲ ಮೊತ್ತವನ್ನು ಪ್ರಾಣ ಅಂತವರೆಗೆ ತುಳಿದು ಮಾತನಾಡಿಸುತ್ತಿದೆ. ಕ್ಷತ್ರಿಯ ವಂಶಕ್ಕೆ ವ್ಯತಿರಿಕ್ತನಾದ ಏಸಿ ಕರ್ಣವನ್ನು ಎನ್ನ ಮೋಸ ಮಾಡಿದನು. ಎಲ್ಲ ಈ ಬುದ್ಧಿ ಶೂನ್ಯರಾದ ಕರ್ಣ ದ್ರೋಣಾದಿಗಳೇ, ಇಲ್ಲಿಗೆ ಯುದ್ಧ ಮುಗಿಯಿದೆ ಎಂದು ಮದಾಂಧರಾಗಿ ತಿಳಿಯಬೇಡಿರಿ. ಉಚ್ಚಾತ್ಮೀಕರನಾದ ಜನಕನಾದ ಪಾರ್ಥನು ಈ ಸುದ್ದಿಯನ್ನು ಕೇಳಿದ ಕ್ಷಣಕ್ಕೆ ನಿಮ್ಮ ತಲೆಗಳನ್ನೆಲ್ಲ ಹಳೆ ಅರ್ಜುನಂತೆ ಆಡಿಸದೆ ಬಿಡನು ಮರೆಯಬೇಡಿರಿ. ಅರ್ಜುನ, ಈ ನಕುಲೋತ್ಪನ್ನನಾದ ಏಸಿ ಕರ್ಣನು ಮೋಸ ಮಾಡುವುದಕ್ಕಿಂತ ನೀನೋರ್ವನೇ ಮಾತ್ರ ಇದ್ದಿದ್ದೊಡೆ. ನೀತಿ ಇಲ್ಲದ ಕೋತಿಗಳಂತೆ ಹಾರಾಡುವುದು ದ್ರೋಣಾದಿಗಳೆಂಬ ಕೋತಿಗಳನ್ನು ಆತುರದಿಂದ ಕೆಳಗಾಕಿ ಮಾತನಾಡಿಸುತ್ತಿದ್ದೆ. ಅಯ್ಯೋ ಅಯ್ಯೋ, ಎನ್ನ ಪ್ರಾಚೀನವೇ ಹೀಗಿರಲಿಕ್ಕೆ ನೀನು ಹೇಗೆ ಬಂದೆಯ? ನನ್ನ ಕರ್ಮಕ್ಕೆ ನೀನು ಏನು ಮಾಡುವೆ? ಬೇಡ ಮಗನೇ ಎಂದು ಹೇಳಿದೊಡೆ ಹೋಗಿ ಕೋಡಿ ಕಾಳಗದೊಳಗೆ ಮಡೆದೆಯಾ ಎಂದು ರೂಢಿಪತಿಯಾದ ಧರ್ಮಜನು ಅದು ಎಷ್ಟು ಒಡೆದುಕೊಳ್ಳುತ್ತಿರುವನು. ಎನ್ನ ಪಡೆದ ಮಾತೆಯಾದ ಸುಭದ್ರಾದೇವಿಯು ನಾನು ಮಡೆದ ನಮ್ಮ ವಾಕ್ಯವನ್ನು ಕೇಳಿ ಅದು ಎಷ್ಟು ಕಡು ದುಃಖ ಪಡುತ್ತಿರುವಳು.
ಎನ್ನ ಮಡದಿ ಮಣಿಯರಾದ ಉತ್ತರೆಯ ಕನಕಾಂಗಿಯರೆಂಬ ಮಡದಿ ಮಣಿಯರು ನಮ್ಮನ್ನು ನಡೆ ನೀರಿನೊಳಗೆ ಬಿಟ್ಟು ಹೋದೆಯ ವಲ್ಲಭ. ಅದು ಎಷ್ಟು ಕಡು ದುಃಖ ಪಡುತ್ತಿರುವರು. ಇರಲಿ, ಇನ್ನೇತಕ್ಕೆ ಈ ಘಟದ ಅಭಿಲಾಷೆಯನ್ನು ಬಿಡಬೇಕು, ಈ ಘಟದ ಅಭಿಲಾಷೆಯನ್ನು ಬಿಡಬೇಕು. ಇನ್ಯಾತಕ್ಕೆ ಸ್ವರ್ಗವನ್ನೇ ಹೊಂದುವಂತ ಕಾರ್ಯವನ್ನೇ ಮಾಡಿರುವನು. ಇಕೋ ಎಲ್ಲ ವೈರಿಬಲ ಸಮೂಹಕ್ಕೆ ಕಾಲ್ದಸೆಗೆ ಮಾಡಿಕೊಂಡು ಶಯನ ಮಾಡುವನು. ಸಾಕು ಈ ಜನ್ಮವು ಪರಮೇಶ್ವರ. ರಂಭಾಪತಿ ಸರಿ ಸಂಭ್ರಮಾನ್ವಿತನಾದ ಕುಂಬಿನೀಶನೇ, ಸೇನಾಧ್ಯಕ್ಷನೇ, ಮುಂಬರಿದು ನಮ್ಮ ಬಲವೆಲ್ಲ ಸದಬಡಿದ ಅಭಿಮನ್ಯುವೆಂಬನು ಇನ್ನೇನು ಭಯ? ಬಲ ದ್ರೋಣರೇ, ನೋಡೋಣ ಬಾ. ಬಲ ತೋಳು ತಲೆದಿಂಬು ಮಾಡಿ ನಿನ್ನ ತನುಭವರಾದ ನೂರುವರನ್ನು ಕಾಲ್ದೆಸೆಯ ಕೆಡಹಿ ಕೈದುಗಳ ಹಾಸಿಗೆ ಮಾಡಿ ಸುಬುಡರ ಮಣಿಮುಕುಟನು ಭಯಂಕರವಾದ ರಣಭೂಮಿಯಲ್ಲಿ ಓಡಿಸಿರುವನು. ಇವನನ್ನು ನೋಡುವ ಚಂದ್ರಬಿಂಬದಳಪ್ಪುವ ಬಡಬಡ ಅದಡನ ಮುಸುಡಿ ಮುರಿಯದೆ, ಕಣ್ಣಾಲೆಗಳು ಮುಚ್ಚದೆ, ಕಾಯ ಜವಗಡದೆ, ಬಿಗಿದ ಉಬ್ಬುಗಳು, ಬಗರೇರಿದ ರೋಮಗಳು, ನಗುಮುಖದ ವಲಯುವ ಮುತ್ತಿನ ದಂತ ಪಂಕ್ತಿಗಳು, ಮುಖ ಭೀಕರನಾದ ಸುಕುಮಾರನು ಕಂಗಳಿಗೆ ರಂಜಿಸುವನು. ಅಯ್ಯೋ, ಇಂಥ ಮಗನ ಮರೆತು ಸುಭದ್ರ ಎಂತ ಜೀವಿಸುವಳು. ಬಲ ಬೀಭತ್ಸು ನಂದನನೇ, ಸುರರು ನಿನ್ನ ಸಾಹಸಕ್ಕೆ ದುರಧೀರನೆಂದು ಕೊಂಡಾಡಿದರೂ ಸಾಕು. ವ್ಯರ್ಥವಾದ ಶರೀರವು ಎತ್ತ ಬಿದ್ದರೇನು, ಉತ್ತಮವಾದ ಕೀರ್ತಿಯನ್ನು ಹೊಂದಿದೆಯು ನೀನು. ಧರಣೀಶನೇ, ಸೇನಾಧ್ಯಕ್ಷರೇ, ದುರದಿ ಪ್ರಳಯ ಕೃತಂತ್ರವನ್ನು ಪರಿಹರಿಸಿದವು. ಕೊರಳಿಗೆ ಹಾಕುವ ಮೃತ್ಯುವಿನ ಪಾಶದಿಂದ ಮಾತ್ರ ತಪ್ಪಿಸಿಕೊಂಡೆವು. ಬಾಲಕನಂ ಈಕ್ಷಿಪಲಾರನಂತೆ ರವಿಯು ಜಾರಿದನು ಪಶ್ಚಿಮಕ್ಕೆ, ನಮ್ಮ ಪಾಳ್ಯಕ್ಕೆ. ಬಲಶಾಲಿ ಸದ್ಗುರುವಾದ ದ್ರೋಣರೇ, ಪದ್ಮಯುಧ ಅಭಿಮಾನ್ಯವನ್ನು ಯುದ್ಧದಲ್ಲಿ ಕಾಲದ ವಸಗೈದಿರಿ. ಅರ್ಜುನನ ಸುತ ನಡೆದ ಸಂಗತಿಯನ್ನು ಆ ಯುಧಿಷ್ಠನಿಗೆ ಕಳಿಸಿರಿ. ಇಂದಿನ ಅವಧಿ ಕೌರವರು ಜಯಶೀಲರಾದರೆಂದು ದಂಡನ ಎಂದು ಜಯದ ದ್ರೋಣ ಆ ಪಾಂಡವರಿಗೆ ಕಳಿಸಿರೋ ಈ ವಿಷಯನ